ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ರಾಹುಲ್ ಇಟಲಿ ಪ್ರತಿ ವಿಚಾರದಲ್ಲೂ ಕೂಡ ರಾಜಕೀಯವನ್ನು ಮಾಡೋದೇನು ಹೊಸದೇನಲ್ಲ. ಆದರೆ ಈ ಬಾರಿ ಅವರು ಯಾವ ವಿಚಾರದಲ್ಲಿ ರಾಜಕೀಯವನ್ನ ಮಾಡಿದ್ದಾರೆ ಗೊತ್ತಾ? ರೈತರ ಹೆಸರನ್ನ ಹಿಡ್ಕೊಂಡು ರಾಜಕೀಯವನ್ನ ಮಾಡಿರುವಂಥದ್ದು. ಈ ಬಾರಿ ಅವರು ಮಾಡಿರುವಂತಹ ನಾಟಕ ರಾಹುಲ್ ಇಟಲಿ ಏನನ್ನುವಂಥದ್ದನ್ನ ಇಡೀ ಜಗತ್ತಿನ ಮುಂದೆ ತೆರೆದಿಟ್ಟಿರುವಂಥದ್ದು. ರಾಹುಲ್ ಇಟಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ನರೇಂದರ್ ಸರೆಂಡರ್, ಮೋದಿಜಿ ಅವರು ಭಾರತದ ರೈತರಿಗೆ ದ್ರೋಹವನ್ನ ಮಾಡಿದ್ದಾರೆ. ರೈತರು ಈ ವಿಚಾರವನ್ನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಕೇವಲ ಒಂದು ವ್ಯಾಪಾರ ಒಪ್ಪಂದ ಅಲ್ಲ, ಇದು ನಮ್ಮ ಅನ್ನದಾತರ ಜೀವನೋಪಾಯದ ಮೇಲೆ ನೇರವಾದಂತಹ ದಾಳಿ. ಇವತ್ತು ಸಂಸತ್ತಲ್ಲಿ ರೈತ ಸಂಘಗಳ ಪ್ರತಿನಿಧಿ ಮಂಡಳಿಯ ಜೊತೆಗೆ ಒಂದು ಸಭೆ ನಡೆಸಲಾಗುತ್ತೆ. ಅವರ ಚಿಂತನೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತು. ದುಬಾರಿ ಬೆಲೆ ಆಗಿರಬಹುದು, ಹೆಚ್ಚುತ್ತಾ ಇರುವಂತಹ ಉತ್ಪಾದನಾ ವೆಚ್ಚ ಆಗಿರಬಹುದು, MSP ಕುರಿತಾದಂತಹ ಅನಿಶ್ಚಿತತೆಯಿಂದ ಅವರು ಹೋರಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರಿ ಸಬ್ಸಿಡಿ, ಯಾಂತ್ರಿಕ ಶಕ್ತಿಯಿಂದ ಸಜ್ಜುಗೊಂಡಿರುವಂತಹ ವಿದೇಶಿ ಬೆಳೆಗಳ ಎದುರು ಯಾವುದೇ ಸಮರ್ಪಕ ಸಿದ್ಧತೆ ಇಲ್ಲದೆ ಅವರನ್ನ ನಿಲ್ಲಿಸಲಾಗ್ತಾ ಇದೆ. ಇದು ಸಮಾನ ಸ್ಪರ್ಧೆ ಅಲ್ಲ, ಇದು ಏಕಪಕ್ಷೀಯ ಒತ್ತಡ, ಸರ್ಕಾರದ ಖಾಲಿ ಭರವಸೆಗಳು. ಇದ್ಯಾವುದು ಇನ್ನು ನಡೆಯಲ್ಲ. ರೈತರ ಭವಿಷ್ಯದ ಬಗ್ಗೆ ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಒಪ್ಪಂದವನ್ನ ಮಾಡೋದಕ್ಕೆ ಆಗಲ್ಲ. ಏನಾದರೂ ಆಗಲಿ, ನಾನು ಕಾಂಗ್ರೆಸ್ ಪಕ್ಷ ಭಾರತದ ಅನ್ನದಾತರ ಹಕ್ಕು, ಅವರ ಭದ್ರತೆ, ಅವರ ಗೌರವಕ್ಕೋಸ್ಕರ ಯಾವಾಗಲೂ ಕೂಡ ಅವರ ಜೊತೆಗೆ ನಿಂತಿರ್ತೀವಿ. ಹೀಗೆ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಹಿಂದಿಯಲ್ಲಿ ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿರುವಂಥದ್ದು. ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ, ನೋಡಿ. We are here today about this Indo-US treaty that's 100% going to harm the interest of the farmers. So we are here about the negative effects. The farmers of India, like marginal and small, they can just never compete with the corporate style of farming of the US. We all know it, sir. They have very large farms. They are heavily subsidized, sir, from diesel to all their machinery. ರಾಹುಲ್ ಇಟಲಿಯಲ್ಲಿ ರೈತ ಸಂಘಟನೆಗಳ ನಾಯಕರನ್ನ ಭೇಟಿ ಮಾಡಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ವಿರುದ್ಧ ದೇಶವ್ಯಾಪಿ ಚಳುವಳಿ ಮಾಡೋದ್ರ ಬಗ್ಗೆ ಒಂದು ಚರ್ಚೆ ಅನ್ನೋ ರೀತಿ ಬರ್ಕೊಂಡಿದ್ದಾರೆ ಅಲ್ವಾ? ಅಂದ್ರೆ ಅವರ ಬಗ್ಗೆ ತಿಳ್ಕೊಂಡಿದ್ದೀನಿ ಅನ್ನೋ ರೀತಿ ಬರೆದಿದ್ದಾರೆ. ಅದರಲ್ಲಿ ಬಂದಿದ್ದಂತಹ ಆ ಫೋಟೋದಲ್ಲಿ ಇರುವಂತಹ ರೈತ ಪ್ರತಿನಿಧಿಗಳು ಯಾರವರು? ಸುಖಪಾಲ್ ಸಿಂಗ್ ಖೈರಾ. ಆತ ಯಾರು ಗೊತ್ತಾ? ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ, ಪಂಜಾಬ್ನ ಭೋಲಾತ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಇನ್ನು ಅಖಿಲೇಶ್ ಶುಕ್ಲಾ, ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಉಪಾಧ್ಯಕ್ಷ ಆತ. ಇನ್ನು ಹರಿಯಾಣ ಘಟಕದ ಪ್ರಭಾರಿ. ಇನ್ನು ಕಿರಣ್ ಜೀತ್ ಸಿಂಗ್ ಸಂಧು, ಪಂಜಾಬ್ ಕಿಸಾನ್ ಕಾಂಗ್ರೆಸ್ ಘಟಕದ ಮೇನ್ ಇನ್ಚಾರ್ಜ್ ಆತ. ಇನ್ನು ಕೇದಾರ್ ಸಿರೋಹಿ, ಆಮ್ ಕಿಸಾನ್ ಯೂನಿಯನ್ ಫೌಂಡರ್ ಆತ. ಹಿಂದಿನ ಮಧ್ಯಪ್ರದೇಶ ಕಿಸಾನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು, ಕಾಂಗ್ರೆಸ್ ಪಕ್ಷದ ವಕ್ತಾರ. ಇವುಗಳ ಜೊತೆಗೆ ಹರಿಯಾಣದ ಹೂಡಾ ಕುಟುಂಬದ ಸಮೀಪವರ್ತಿಗಳು ಅಂತ ಪರಿಗಣಿಸಲ್ಪಡುವಂತಹ ಒಂದಷ್ಟು ರೈತ ನಾಯಕರಿದ್ರು. ಸಂಯುಕ್ತ ಕಿಸಾನ್ ಮೋರ್ಚಾ, ಕಿಸಾನ್ ಮಜ್ದೂರ್ ಮೋರ್ಚಾ, ಇದರ ಜೊತೆಗೆ ಲಿಂಕ್ ಇರುವಂತಹ ಮುಖಗಳು ಕೂಡ ಇದ್ವು. ಇವರಲ್ಲಿ ಕೆಲವರಿಗೆ ಕಾಂಗ್ರೆಸ್ ಜೊತೆಗೆ ವೈಯಕ್ತಿಕ ಅಥವಾ ಕುಟುಂಬ ರಾಜಕೀಯ ಹಿನ್ನೆಲೆ ಇರುವಂತವರು. ಫೋಟೋ ಇದೆಯಲ್ವಾ, ನೋಡ್ಕೊಳ್ಳಿ. ಫೋಟೋ ನೋಡಿದ್ರಲ್ವಾ? ಈಗ ನೀವು ಹೇಳಿ, ಇದರಲ್ಲಿ ಯಾರಾದ್ರೂ ನಿಜವಾದಂತಹ ರೈತರು ಇದ್ದಾರಾ? ರೈತರ ಮುಖವಾಡವನ್ನ ಹಾಕಿರುವಂತಹ ಕಾಂಗ್ರೆಸ್ ನಾಯಕರು ಅಣಿಂಥವರನ್ನ ಹಿಡ್ಕೊಂಡು ರಾಹುಲ್ ಇಟಲಿ ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ ರೈತರು, ರಾಹುಲ್ ಇಟಲಿಗೆ ನಾಚಿಕೆ ಆಗಲ್ವಾ ಅಂತ ರಾಜಕೀಯ ನಾಯಕರನ್ನ ಹಿಡ್ಕೊಂಡು ರೈತರನ್ನುವಂತಹ ನಾಟಕವನ್ನ ಮಾಡ್ತಾ ಇದ್ದೀರಲ್ವಾ? ರೈತರಿಗೆ ಮಾಡುವಂತಹ ಅವಮಾನ ಅಲ್ವಾ ಇದು? ರಾಹುಲ್ ಇಟಲಿ ಈ ದೇಶದ ಬಹುತೇಕ ಪ್ರತಿ ಒಂದು ಸಂಸ್ಥೆಯನ್ನ, ಸಮುದಾಯವನ್ನ, ಪ್ರತಿ ಒಂದನ್ನು ಕೂಡ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡಿದ್ದೇ ಆಯ್ತು, ತಮ್ಮ ರಾಜಕೀಯ ನಾಟಕಕ್ಕೆ ಬಳಸ್ಕೊಂಡಿದ್ದೇ ಆಯ್ತು. ಈಗ ನೋಡಿದ್ರೆ ರೈತರನ್ನು ಕೂಡ ಬಿಡ್ತಾ ಇಲ್ಲ, ಅವರನ್ನು ಕೂಡ ರಾಜಕೀಯ ಸ್ವಾರ್ಥಕ್ಕೆ ಈ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಎಂತಹ ವರ್ಸ್ಟ್ ಪರಿಸ್ಥಿತಿಯಲ್ಲಿ ನೀವು ಇರಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಿ. ನಂಬಿಕೆ ನಿಮ್ಮ ಮಾತಿಂದ ಬರಲ್ಲ, ಅಥವಾ ಇಂಥ ನಾಟಕದಿಂದ ಬರಲ್ಲ, ನಿಮ್ಮ ನಡೆಗಳಿಂದ ಬರುತ್ತೆ, ನೀವು ಮಾಡುವಂತ ಕೆಲಸದಿಂದ ಬರುತ್ತೆ. ಅಂಡ್ ನಮಗೆ ಬೇಕಾಗಿರುವಂತದ್ದು ಇಂತಹ ಡ್ರಾಮಾ ಮಾಸ್ಟರ್ಗಳಲ್ಲ ನಮ್ಮ ದೇಶಕ್ಕೆ. ನಮಗೆ ಬೇಕಾಗಿರುವಂತದ್ದು ಸಮರ್ಥ ಪ್ರಾಮಾಣಿಕ ನಾಯಕತ್ವ. ಅಂಡ್ ಅದು ನಮಗೆ ಮೋದಿಜಿ ಅವರ ಮೂಲಕ ಸಿಕ್ಕಿದೆ. ರಾಹುಲ್ ಇಟಲಿ ಅವರೇ, ನಿಮ್ಮ ಈ ನಾಟಕ ನಮ್ಮ ಮುಂದೆ ನಡೆಯಲ್ಲ. ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಲ್ವಾ, ಜೆನ್ಜಿಗಳು, ಆ ಜೆನ್ಜಿಗಳು ಸಮೇತ ನಿಮ್ಮನ್ನ ನಂಬೋದಕ್ಕೆ ರೆಡಿ ಇಲ್ಲ. ವೀಕ್ಷಕರ, ಯಾಕೋ ಇವೆಲ್ಲವನ್ನ ನೋಡಿದ್ರೆ ಹತ್ರದಲ್ಲೇ ರಾಹುಲ್ ಇಟಲಿ
ಚೈನಾ ಅಜೆಂಡಾನ ಅಥವಾ ಸೋರೋಸ್ ಅಜೆಂಡಾನ ಯಾವುದೋ ಒಂದು ಅಜೆಂಡಾವನ್ನ ಹಿಡ್ಕೊಂಡು ಇಲ್ಲಿ ಭಾರತದಲ್ಲಿ ಏನೋ ಒಂದು ಆಟವನ್ನ ಆಡೋ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಅವರು ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇರುವಂತಹ ರೀತಿ ಆಗಿರ್ಬೋದು, ಅವರು ಸಂಸತ್ತಲ್ಲಿ ಅವರ ವರ್ತನೆಗಳಾಗಿರ್ಬೋದು, ಪ್ರತಿ ಒಂದನ್ನ ಕೂಡ ನೋಡಿದ್ರೆ ಏನೋ ಒಂದು ಹಿಡ್ಕೊಂಡು ನಮ್ಮ ದೇಶದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಒಂದು ವಿಚಾರ ಗೊತ್ತಿರಲಿ, ಅಮೆರಿಕಾದ ಜೊತೆಗೆ ಅಗ್ರಿ ಪ್ರಾಡಕ್ಟ್ ವಿಚಾರದಲ್ಲಿ ರಾಹುಲ್ ಇಟಲಿ ಹೇಳಿರುವ ಹಾಗೆ ಯಾವುದೇ ರೀತಿಯಾದಂತಹ ಡೀಲ್ಗಳು ಆಗ್ಲಿಲ್ಲ. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಭಾರತ ಅಮೆರಿಕಾದಿಂದ ಯಾವುದೇ ರೀತಿಯಾದಂತಹ ಕೃಷಿ ಉತ್ಪನ್ನಗಳ ಖರೀದಿಯನ್ನ ಮಾಡಲ್ಲ. ಹಿಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳಿದ್ದೆ, ಉದಾಹರಣೆಗಳ ಸಮೇತ ಹೇಳಿದ್ದೆ. ಭಾರತ ಅಮೆರಿಕದ ಜೊತೆಗೆ ಮಾಡ್ಕೊಂಡಿರುವಂತಹ ಈ ಒಂದು ಟ್ರೇಡ್ ಡೀಲ್ ಅಲ್ಲಿ ಗೋಧಿ ಆಗಿರಬಹುದು, ಅಕ್ಕಿ ಆಗಿರಬಹುದು, ಜೋಳ, ಹಾಲಿನ ಉತ್ಪನ್ನ, ಬೇಳೆ, ತರಕಾರಿ ಇದ್ಯಾವುದರ ಬಗ್ಗೆ ಯಾವುದೇ ಒಪ್ಪಂದ ಮಾಡಿಲ್ಲ. ಯಾವುದನ್ನ ಕೂಡ ಭಾರತ ಅಮೆರಿಕದಿಂದ ಖರೀದಿ ಮಾಡಲ್ಲ. ಇಟ್ ಈಸ್ ವೆರಿ 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 ಕ್ಲಿಯರ್. ಭಾರತದ ರೈತರು ಅಮೆರಿಕಾಗೆ ಕಡಿಮೆ ಟ್ಯಾರಿಫ್, ಅಷ್ಟೇ ಅಲ್ಲ ಒಂದಷ್ಟು ಉತ್ಪನ್ನಗಳಲ್ಲಿ ಝೀರೋ ಟ್ಯಾರಿಫ್ ಅಲ್ಲಿ ಮಾರಾಟವನ್ನ ಲಾಭ ಪಡ್ಕೊಳ್ಳುವಂತ ಅವಕಾಶ ಇದೆ ಇಲ್ಲಿ. ಉದಾಹರಣೆ ಕೊಡ್ತೀನಿ, ಒಂದಷ್ಟು ಮಸಾಲೆಗಳಾಗಿರ್ಬೋದು, ಟೀ ಕಾಫಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು, ಮಾವಾಗಿರ್ಬೋದು, ಸೀಬೆಹಣ್ಣು, ಪಪಾಯಿ, ಅವಕ್ಯಾಡೋ, ಬಾಳೆಹಣ್ಣು, ಕಾಶ್ಮೀರ ಸೇಬು, ಕಾಶ್ಮೀರ ಆಪಲ್, ಜ್ಯೂಸ್ ಆಗಿರ್ಬೋದು, ಇನ್ನು ಪಲ್ಪ್ ಆಗಿರ್ಬೋದು, ಫ್ರೋಜನ್ ಐಟಮ್ಸ್ ಆಗಿರ್ಬೋದು, ಹೀಗೆ ನಮ್ಮ ರೈತರಿಗೆ ಅಂದ್ರೆ ನಮ್ಮ ಭಾರತದ ರೈತರಿಗೆ ಅಮೆರಿಕದ ಮಾರುಕಟ್ಟೆ ಒಂದು ಉತ್ತಮ ಪ್ರವೇಶವನ್ನು ಕೊಡ್ತಾ ಇದೆ. ನಮಗೆ ಲಾಭ ಆಗ್ತಾ ಇದೆ, ನಮ್ಮ ರೈತರಿಗೆ ಈ ಮೂಲಕ ಲಾಭ ಆಗ್ತಾ ಇದೆ, ನಷ್ಟ ಆಗ್ತಾ ಇಲ್ಲ. ವೀಕ್ಷಕರ, ನಾನು ಹೇಳ್ತೀನಿ, ಚೈನಾದ ಜೊತೆಗೆ ಸೀಕ್ರೆಟ್ MOU ಸೈನ್ ಮಾಡಿರುವಂತಹ ಈ ರಾಹುಲ್ ಮಾತನ್ನ ಕೇಳುವಾಗ ಒಂದು ವಿಚಾರ ನಿಮಗೆ ಗೊತ್ತಿರಲಿ, 2014 ಹಿಂದೆ ಕೂಡ ಭಾರತಕ್ಕೆ ಚೈನಾದಿಂದ ಆಗಿರಬಹುದು, ಅಫ್ಘಾನಿಸ್ತಾನದಿಂದ ಆಗಿರಬಹುದು, ಕೊರಿಯಾ ದೇಶಗಳಿಂದ ಬೇರೆ ಬೇರೆ ಹಣ್ಣುಗಳು ಬರ್ತಾ ಇದ್ವು. ಎಕ್ಸಾಂಪಲ್ ಆಪಲ್ ಬರ್ತಾ ಇತ್ತು, ಇರಾನಿಂದ ಖರ್ಜೂರ ಬರ್ತಾ ಇತ್ತು, ಅಮೆರಿಕದಿಂದ ಸೋಯಾ ಎಣ್ಣೆ ಬರ್ತಾ ಇತ್ತು, ಚೈನಾದಿಂದ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ರೊಸೆಸ್ಡ್ ಫುಡ್ ಬರ್ತಾ ಇತ್ತು, ಇನ್ನೂ ಒಂದಷ್ಟು ಕೃಷಿ ಉತ್ಪನ್ನಗಳು ಬರ್ತಾ ಇದ್ವು. ಯಾಕೆ? ಅವಾಗ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಅವಾಗ ರೈತರು ಯಾರಂತ ಗೊತ್ತಿರಲಿಲ್ವಾ? ಅವಾಗ ಇಲ್ಲದಂತಹ ನೋವು, ಅವಾಗ ಇಲ್ಲದಂತಹ ರೈತರ ಬಗೆಗಿನ ಕಾಳಜಿ ಈಗ ಮೋದಿಜಿ ರೈತರಿಗೆ ಒಳ್ಳೆದು ಮಾಡಿದಾಗ ಬರ್ತಾ ಇರುವಂಥದ್ದು. ವಾಹ್! ರಾಹುಲ್ ಇಟಲಿ ಅದರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಆಮೇಲೆ ಬಂದು ಮಾತಾಡ್ಲಿ. ರೈತ ವಿರೋಧಿ ಏನಿದೆ ಅಂತ ಆಮೇಲೆ ಮಾತಾಡ್ಲಿ. ರಾಹುಲ್ ಇಟಲಿ ಅವರೇ, ನಿಮ್ದು ಎಲ್ಲವೂ ಆಯ್ತು, ಈಗ ರೈತರ ಹೆಸರಲ್ಲೂ ಕೂಡ ಆಟವನ್ನ ದಯವಿಟ್ಟು ಆಡೋದಕ್ಕೆ ಹೋಗಬೇಡಿ, ದಯವಿಟ್ಟು ಹೋಗಬೇಡಿ. ದೇಶದ ಜನ ಮೌನವಾಗಿರಬಹುದು, ಆದ್ರೆ ನಿಮ್ಮ ಹಾಗೆ ಮೂರ್ಖರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೀಕ್ಷಕರ, ರಾಹುಲ್ ಇಟಲಿ ಒಂದು ಸ್ಕ್ರಿಪ್ಟ್ ಅನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡು ಕೂತು ಬಿಟ್ಟಿದ್ದಾರೆ. ಎಂಥದ್ದೇ ಬರಲಿ, ಎಂಥದ್ದೇ ಒಳ್ಳೇದಾಗ್ಲಿ, ಮೋದಿಜಿಯವರ ಮೇಲೆ ಅದನ್ನು ಹಾಕಿಬಿಡೋದು, ಎಂಥದ್ದೇ ಆಗಲಿ. ಅಮೆರಿಕ ಟ್ಯಾರಿಫ್ ಹೆಚ್ಚಿಗೆ ಮಾಡಿದ್ರು, ನರೇಂದರ್ ಸರೆಂಡರ್. ಅದೇ ರೀತಿ ಅಮೆರಿಕ ಟ್ಯಾರಿಫ್ ಕಡಿಮೆ ಮಾಡಿದ್ರು, ನರೇಂದರ್ ಸರೆಂಡರ್. ಡಾಲರ್ ಮೇಲೆ ಏರಿದ್ರು, ನರೇಂದರ್ ಸರೆಂಡರ್. ರೂಪಾಯಿ ಇಳಿದ್ರು ಕೂಡ ನರೇಂದರ್ ಸರೆಂಡರ್. ಟ್ರೇಡ್ ಡೀಲ್ ಆಗದಿದ್ರು ನರೇಂದರ್ ಸರೆಂಡರ್, ಟ್ರೇಡ್ ಡೀಲ್ ಆಗಿಬಿಟ್ರು ನರೇಂದರ್ ಸರೆಂಡರ್. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿಜಿ ಹೆಸರು ಬಂದ್ರು, ನರೇಂದರ್ ಸರೆಂಡರ್. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ರಾಹುಲ್ ಹೆಸರು ಬಂದ್ರು ಕೂಡ ನರೇಂದರ್ ಸರೆಂಡರ್. ಪಾಕಿಸ್ತಾನ ದಾಳಿಯನ್ನ ಮಾಡಿದ್ರು ನರೇಂದರ್ ಸರೆಂಡರ್. ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿ ಆಪರೇಷನ್ ಮೂಲಕ ಸರಿಯಾದ ಉತ್ತರವನ್ನ ಕೊಟ್ರು, ಅಲ್ಲೂ ಕೂಡ ನರೇಂದರ್ ಸರೆಂಡರ್. ಚುನಾವಣೆಯಲ್ಲಿ ಸೋತ್ರು, ನರೇಂದರ್ ಸರೆಂಡರ್. ಚುನಾವಣೆಯಲ್ಲಿ ಗೆದ್ರು, ನರೇಂದರ್ ಸರೆಂಡರ್. ಸಂಸತ್ತಿಗೆ ಮೋದಿಜಿ ಬಂದಿಲ್ಲ ಅಂತಂದ್ರು, ನರೇಂದರ್ ಸರೆಂಡರ್. ಅಯ್ಯೋ, ನಿಮ್ಮದೇ ಪಕ್ಷದ ಹೆಣ್ಣು ಮಕ್ಕಳ ಮೂಲಕ ಮೋದಿಜಿ ಅವರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಹೋಗಿದ್ರಲ್ವಾ, ಅದಕ್ಕೆ ಮೋದಿಜಿ ಬಂದಿಲ್ಲ ಅಂತ ಅಂದ್ರು. ಅಯ್ಯೋ, ನಮಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನರೇಂದರ್ ಸರೆಂಡರ್. ಸಂವಿಧಾನವನ್ನ ಮೋದಿಜಿ ಬದಲಾಯಿಸ್ತಾರೆ, ನರೇಂದರ್ ಸರೆಂಡರ್. ಆಗ ಅಯ್ಯೋ, ನೀವು ನಿಮ್ಮ ಕಾಂಗ್ರೆಸ್ಸು 70ಕ್ಕೂ ಹೆಚ್ಚು ಬಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿದೀರಲ್ಲ, ಯಾರು ಸಂವಿಧಾನವನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನರೇಂದರ್ ಸರೆಂಡರ್. ಇಷ್ಟೇ. ರಾಹುಲ್ ಇಟಲಿ ಬಾಯ್ಪಾಠ ಮಾಡ್ಕೊಂಡು ಕೂತು ಬಿಟ್ಟಿದ್ದಾರೆ. ರಾಹುಲ್ ಇಟಲಿ ಅವರಿಗೆ ಒಂದಂತೂ ಹೇಳಬೇಕು, ದೇಶದ ಜನ ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡಿಕೊಳ್ಳುವಷ್ಟು
ಬುದ್ಧಿ ವಿವೇಚನೆ ಎಲ್ಲವೂ ಕೂಡ ದೇಶದ ಜನರಿಗೆ ನಿಮಗಿಂತ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹಾಗಾಗಿ ರಾಹುಲ್ ಇಟಲಿ ಅವರೇ ದೇಶದ ಜನರೇ ತೀರ್ಮಾನವನ್ನ ಮಾಡ್ತಾರೆ. ಯಾರು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಆಮೇಲೆ ಯಾರು ಯಾರಿಗೆ ಯಾವಾಗ ಹೇಗೆ ಸರೆಂಡರ್ ಆಗಿದ್ದಾರೆ ಅಂತ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.